ಹೀಗೆ ಒಂದಿನ ಒಂದು ಕಾಡಲ್ಲಿ ಪಿಂಟು ಎಂಬ ಕೋತಿ ವಾಸ ಮಾಡ್ತಾ ಇರುತ್ತೆ. ಪಿಂಟು ಕೋತಿ ಕಾಡಲ್ಲಿರುವ ಹಣ್ಣುಗಳನ್ನ ತಿಂದ್ಕೊಂಡು ತನ್ನ ಗೆಳೆಯರ ಜೊತೆಗೆ ಸಂತೋಷದಿಂದ ಇರುತ್ತೆ. ಹೀಗೆ ಒಂದು ದಿನ ಪಿಂಟು ಕೋತಿಯು ಕಾಡಲ್ಲಿ ಒಂದು ಮರದ ಮೇಲೆ ಕೂತ್ಕೊಂಡು ಹಣ್ಣನ್ನು ತಿನ್ನುವಾಗ ದೈತ್ಯಕಾರದ ಮೊಸಳೆ ಒಂದು ಪಿಂಟು ಕೋತಿ ಬಳಿಗೆ ಬರುತ್ತೆ. ಬಂದ್ಬಿಟ್ಟು ಮೊಸಳೆಯು ಹೀಗಂತ ಅನ್ನುತ್ತೆ, ಗೆಳೆಯ, ನನಗೊಂದೆರಡು ಹಣ್ಣುಗಳನ್ನ ಕೊಡ್ತೀಯಾ, ತುಂಬ ಹಸಿವಾಗ್ತಿದೆ ಅಂತ ಕೇಳುತ್ತೆ. ಅದಕ್ಕೆ ಕೋತಿ ಆಶ್ಚರ್ಯದಿಂದ, ಏನು, ನೀನು ಮೊಸಳೆ ಹಣ್ಣುಗಳನ್ನ ತಿಂತೀಯಾ ಅಂತ ಕೇಳುತ್ತೆ. ಅದಕ್ಕೆ ಮೊಸಳೆ ಹೀಗನ್ನುತ್ತೆ, ಹೌದು ಗೆಳೆಯ, ತುಂಬ ಹಸಿವಾಗ್ತಿದೆ, ನಾನು ಹಸಿವಾದರೆ ಏನನ್ನು ಬೇಕಾದರೂ ತಿಂತೀನಿ ಅಂತ ಹೇಳುತ್ತೆ. ಅದಕ್ಕೆ ಪಿಂಟು ಕೋತಿಯು ದಯ ಮಾಡಿಬಿಟ್ಟು ಒಂದೆರಡು ಹಣ್ಣುಗಳನ್ನ ಮೊಸಳೆಗೆ ಕೊಡುತ್ತೆ. ಹೀಗೆ ಒಂದೆರಡು ದಿನ ಅವರಿಬ್ಬರು ಸ್ನೇಹ ಗಟ್ಟಿಯಾಗುತ್ತೆ ಹಣ್ಣುಗಳನ್ನ ಕೊಡೋದ್ರ ಮೂಲಕ. ಮೂರನೇ ದಿನಕ್ಕೆ ಮೊಸಳೆ ಒಂದೆರಡು ಹಣ್ಣುಗಳನ್ನ ತಗೊಂಡೋಗಿ ತನ್ನ ಹೆಂಡತಿಯಾದ ಪ್ರೀತಿಗೆ ಹಣ್ಣುಗಳನ್ನ ಕೊಡುತ್ತೆ, ತನ್ನ ಸ್ನೇಹಿತ ಕೋತಿ ಕೊಟ್ಟಿದ್ದು ಅಂತೇಳ್ಬಿಟ್ಟು. ಮೊಸಳೆಗೆ ಆ ಹಣ್ಣುಗಳನ್ನ ತಿಂದ್ಬಿಟ್ಟು ತುಂಬ ಖುಷಿಯಾಗಿ, ಆಹಾ, ಹಣ್ಣುಗಳೇ ಎಷ್ಟೊಂದು ರುಚಿಯಾಗಿದೆ, ಆ ಕೋತಿ ಹೃದಯ ಎಷ್ಟು ಚೆನ್ನಾಗಿರಲ್ಲ, ನನಗೆ ಆ ಕೋತಿ ಹೃದಯ ಬೇಕಂತೇಳ್ಬಿಟ್ಟು ಹಠ ಎಳೆಯುತ್ತೆ. ಅದಕ್ಕೆ ಗಂಡ ಮೊಸಳೆ ಇದ್ದಿದ್ದು, ಅವನು ನನ್ನ ಗೆಳೆಯ, ಅವನಿಗೆ ಆ ರೀತಿಯೆಲ್ಲ ಮಾಡೋದು ಸರಿಯಲ್ಲ ಅಂತ ಹೇಳುತ್ತೆ. ಬಟ್ ಹೆಂಡತಿ ಮೊಸಳೆ ತುಂಬ ಹಠ ಮಾಡುತ್ತೆ. ಹಾಗಾಗಿ ಗಂಡ ಮೊಸಳೆ ಚಿಂಟು ಕೋತಿ ಬಳಿ ಬಂದುಬಿಟ್ಟು, ನೀನಿವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ತುಂಬ ವಿಧವಾದ ಊಟಗಳನ್ನೆಲ್ಲ ಸಿದ್ಧ ಮಾಡಿದ್ದೀವಿ ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಉಪಾಯ ಮಾಡಿ ಚಿಂಟು ಕೋತಿನ ಕರ್ಕೊಂಡೋಗುತ್ತೆ ತನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು. ಕೋತಿ ಹೇಳುತ್ತೆ, ನನಗೆ ಈಜು ಬರಲ್ಲ, ನನ್ನ ನದಿಲಿ ಹೇಗೆ ಬರೋದು ಅಂತೇಳ್ಬಿಟ್ಟು. ಅದಕ್ಕೆ ಮೊಸಳೆ, ಏನು ಭಯ ಪಡಬೇಡ, ನನ್ನ ಹೆಗ್ಲ ಮೇಲೆ ಕೂತ್ಕೊ, ನಾನು ನಮ್ಮ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಉಪಾಯ ಮಾಡಿ ಕರ್ಕೊಂಡೋಗುತ್ತೆ. ಹೋಗ್ತಾ ನದಿಯ ಮಧ್ಯಕ್ಕೆ ಹೋದ್ಮೇಲೆ ನಿಜ ಸಂಗತಿ ಏನು, ಕೋತಿನ ಹೆಂಡತಿಗೆ ತಿನ್ನಿಸಲು ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇರತ್ತೆ. ನಿಜ ಸಂಗತಿನ ಹೇಳುತ್ತೆ, ಅಯ್ಯೋ ದಡ್ಡ, ನಿನಗೆ ಊಟ ಹಾಕೋಕ್ಕೆ ನಾವು ಕರ್ಕೊಂಡು ಹೋಗ್ತಿಲ್ಲ, ನಿನ್ನನ್ನೇ ಊಟ ಮಾಡ್ಕೊಂಡು ತಿನ್ನೋಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು ಅಂತ ಹೇಳುತ್ತೆ. ಕೋತಿಗೆ ಒಂದು ಕ್ಷಣ ಗಾಬರಿ ಆಗಿಬಿಡುತ್ತೆ, ನಾನು ನಂಬಿ ಇವನ ಜೊತೆ ಬಂದೆ, ಇವನು ನನಗೆ ಈ ರೀತಿ ಮೋಸ ಮಾಡ್ತಾ ಇದ್ದಾನಲ್ಲ ಅಂತೇಳ್ಬಿಟ್ಟು ಕೋತಿ ಒಂದು ಉಪಾಯನ ಮಾಡುತ್ತೆ. ಆಹಾ ಗೆಳೆಯ, ನಾನು ನಿನಗೆ ಎಷ್ಟೊಂದು ಹಣ್ಣುಗಳನ್ನ ಕೊಡ್ತಾಯಿದ್ದೆ ತಿನ್ನೋಕ್ಕೆ, ಆದರೆ ನೀನು ನನಗೆ ಮೋಸ ಮಾಡಿಬಿಟ್ಟೆ ಅಲ್ವಾ ಅಂಥೇಳಿ ಯೋಚನೆ ಮಾಡಿಕೊಂಡು ಮನಸ್ಸಲ್ಲೇ ಈ ರೀತಿ ಹೇಳುತ್ತೆ ಮೊಸಳೆಗೆ, ನಾನು ನನ್ನ ಹೃದಯನ ಮರದ ಮೇಲಿರೋ ಕೊಂಬೆ ಮೇಲೆ ಇಟ್ಟು ಬಂದಿದ್ದೀನಿ, ನೀನು ಮೊದಲೇ ಹೇಳಿದರೆ ನನ್ನ ಹೃದಯನ ನನ್ನ ಜೊತೆಗೆ ತೊಗೊಂಬರ್ತಿದ್ದೆ ಅಂತ ಹೇಳುತ್ತೆ. ಅದಕ್ಕೆ ಮೊಸಳೆ, ಹೌದಾ, ಹಾಗಾದರೆ ಹೃದಯ ಮರದ ಕೊಂಬೆ ಮೇಲಿದೆಯಾ, ಹಾಗಾದರೆ ಬಾ ಮರಳಿ ಹೋಗ್ಬಿಟ್ಟು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದವರು ವಾಪಸ್ಸು ಮರದ ಹತ್ರ ಬರ್ತಾರೆ. ಕೋತಿ ಚಂಗನೆ ಮರದ ಮೇಲೆ ಹಾರಿಬಿಡುತ್ತೆ. ಹಾರಿಬಿಟ್ಟು ಒಂದು ಕ್ಷಣ ನಕ್ಬಿಟ್ಟು ಹೇಳುತ್ತೆ ಮೊಸಳೆಗೆ ಹೀಗಂತ, ನಾನು ನಿನಗೆ ಹಸಿವನ್ನು ನೀಗಿಸಲು ಹಣ್ಣುಗಳನ್ನು ಕೊಟ್ಟೆ, ಆದರೆ ನೀನು ನಿನ್ನ ಹೆಂಡತಿ ಜೊತೆಗೆ ಸೇರಿ ನನ್ನ ಹೃದಯವನ್ನು ತಿನ್ನಲು ಪ್ಲ್ಯಾನ್ ಮಾಡಿದ್ದೆ ಅಲ್ವಾ, ನೀನು ಮೂರ್ಖ, ಯಾರಾದರೂ ಹೃದಯನ ಬಿಟ್ಬಿಟ್ಟು ಜೀವನ ನಡೆಸೋಕ್ಕಾಗತ್ತಾ, ಮರದ ಮೇಲೆ ಹೃದಯನ ಇಟ್ಬಿಟ್ಟು ನಿನ್ನ ಜೊತೆ ಬರೋಕ್ಕೆ ಹೇಗೆ ಸಾಧ್ಯ, ನೀನು ನನಗೆ ಮೋಸ ಮಾಡಿದೆ, ಸಹಾಯ ಮಾಡಿದವನಿಗೆ ಮೋಸ ಮಾಡಿದೆ ಅಲ್ವಾ ನೀನು ಅಂತ ಹೇಳ್ಬಿಟ್ಟು ಮೊಸಳೆಗೆ ಸರಿಯಾದ ಪಾಠ ಕಲಿಸುತ್ತೆ. ಮೊಸಳೆ ಸೆಪ್ಪೆ ಮುಖ ಹಾಕೊಂಡ್ಬಿಟ್ಟು, ಹೌದಲ್ವಾ, ಹೃದಯ ಇಲ್ದಿರ ಯಾವ ಪ್ರಾಣಿನೂ ಬದುಕೋಕ್ಕೆ, ವ್ಯಕ್ತಿನೂ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಬಂದ ದಾರಿಗೆ ಸುಮ್ಕ ಇಲ್ಲ ಅಂತ ಹೇಳ್ಬಿಟ್ಟು ಸೆಪ್ಪು ಮುಖ ಹಾಕ್ಕೊಂಡು ಹೋಗುತ್ತೆ. ಹೀಗೆ ಮಕ್ಕಳೇ, ಈ ಕಥೆಯ ಸಾರಾಂಶ ಏನಂತ ಅಂದರೆ, ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ. ಮೊಸಳೆ ತನಗೆ ಕೋತಿ ಸಹಾಯ ಮಾಡಿದ್ದನ್ನು ಮರೆತುಬಿಟ್ಟು ತನ್ನ ಹೆಂಡತಿಗೋಸ್ಕರ